ಹಲೋ ಫ್ರೆಂಡ್ಸ್, ಇಂದು ನಾನು ನಿಮಗೆ ಹೃದಯ ಸ್ಪರ್ಶಿಸುವ ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. ನಿಮಗೆ ತೋರುತ್ತದೆಯೇ ಒಂದು ಸರಿಯಾದ ನಿರ್ಧಾರ, ಒಂದು ರೈಟ್ ಚಾಯ್ಸ್ನ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು? ಥಿಂಕ್ ಅಬೌಟ್ ಇಟ್, ಎಸ್ ಆರ್ ನೋ. ಇಮ್ಯಾಜಿನ್ ಮಾಡಿ, ಒಂದು ಅಂತಹ ಹೆಜ್ಜೆಯನ್ನು, ಅದು ನಿಮ್ಮ ಡೆಸ್ಟಿನಿಯನ್ನು ರೀರೈಟ್ ಮಾಡಬಹುದು. ಒಂದು ಅಂತಹ ಅವಕಾಶ, ಅದು ನಿಮಗೆ ನೀವು ಯಾವಾಗಲೂ ಡ್ರೀಮ್ ಮಾಡಿದ ಜಾಗಕ್ಕೆ ತಲುಪಿಸಬಹುದು. ಫ್ರೆಂಡ್ಸ್, ಜಗತ್ತಿನ ಪ್ರತಿಯೊಂದು ದೊಡ್ಡ ಬದಲಾವಣೆ, ಪ್ರತಿಯೊಂದು ಹಿಸ್ಟ್ರಿ ಯಾವಾಗಲೂ ಒಂದು ಸಣ್ಣ ನಿರ್ಧಾರದಿಂದ ಆರಂಭವಾಗಿದೆ. ಇಂದು ಇದೇ ಆ ಕ್ಷಣ, ಇದು ನಿಮ್ಮ ಜೀವನದ ತಿರುನಾಯಿಂಟಾಗಬಹುದು. ಹಿಸ್ಟ್ರಿ ಸಾಕ್ಷಿಯಾಗಿದೆ. 2009ರಲ್ಲಿ ಬಿಟ್ಕಾಯಿನ್ ಲಾಂಚ್ ಆದಾಗ ಜನರು ನಕ್ಕರು, ಮಜಾಕು ಮಾಡಿದ್ರು. ಆದರೆ ಇಂದು ಅದೇ ಬಿಟ್ಕಾಯಿನ್ $1 ಟ್ರಿಲಿಯನ್ ಇಂಪೀರಿ ಆಗಿದೆ. 2025ರಲ್ಲಿ ಫೇಸ್ಬುಕ್ ಬಂದಾಗ ಜನರು ಇದೊಂದು ಟೈಮ್ ಪಾಸ್ ಅಂತಿದ್ರು. ಆದರೆ ಇಂದು ಅದೇ ಫೇಸ್ಬುಕ್ ಮೆಟಾ ಆಗಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕಂಪನಿಗಳಲ್ಲಿ ಒಂದಾಗಿದೆ. 1998ರಲ್ಲಿ ಗೂಗಲ್ ಸ್ಟಾರ್ಟ್ ಆದಾಗ ಜನರು ಇದು ನಡೀತದೆಯಾ ಇಲ್ಲವಾ ಅಂತ ಅನುಮಾನಪಟ್ಟರು. ಆದರೆ ಇಂದು ಗೂಗಲ್ ಇಲ್ಲದೆ ಜಗತ್ತನ್ನು ಇಮೇಜ್ ಮಾಡೋದು ಅಸಾಧ್ಯ. ಈಗ ಯೋಚಿಸಿ, ನೀವು ಆ ಸಮಯದಲ್ಲಿ ಆ ಕಂಪನಿಗಳ ಜೊತೆ ಕನೆಕ್ಟ್ ಆಗಿದ್ರೆ ನಿಮ್ಮ ಜೀವನ ಎಲ್ಲಿ ಇರುತ್ತಿತ್ತು? ಫ್ರೆಂಡ್ಸ್, ಇಂದು ನೀವು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಕುಳಿತಿದ್ದೀರಿ. ಇದು ಕೇವಲ ಸೆಮಿನಾರ್ ಅಲ್ಲ, ಇದು ಇತಿಹಾಸ ಬರೆಯುತ್ತಿರುವ ಕ್ಷಣ. ದ ಕ್ವೆಶ್ಚನ್ ಇಸ್, ನೀವು ಇದನ್ನು ಕೇವಲ ನೋಡುತ್ತೀರಾ ಅಥವಾ ಇದರ ಭಾಗವಾಗುತ್ತೀರಾ? ಇದರೊಂದಿಗೆ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡುತ್ತೇನೆ ಮೆಟಾ ವೆಲ್ತ್, ಸಿಂಗಪೂರ್ ಬೇಸ್ಡ್ ಕಂಪನಿ. ಇದು Web3, ಬ್ಲಾಕ್ಚೈನ್ ಮತ್ತು AI ಅತ್ಯಂತ ದೊಡ್ಡ ರೆವಲ್ಯೂಷನ್ ಮೇಲೆ ಕೆಲಸ ಮಾಡುತ್ತಿದೆ. ಕಂಪನೀಸ್ ಮಿಷನ್ ಇಸ್ ಸಿಂಪಲ್: ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ಗಳನ್ನು ಡಿಸೆಂಟ್ರಲೈಸ್ ಟೆಕ್ನಾಲಜಿ ಮೂಲಕ ಸಾಲ್ವ್ ಮಾಡುವುದು. ಮತ್ತು ಯಾವಾಗಲಾದರೂ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ, ಅಲ್ಲಿ $1 ಟ್ರಿಲಿಯನ್ ಆಪರ್ಚುನಿಟಿ ಹೊರಬರುತ್ತದೆ. ಕಮ್ಯುನಿಕೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ವಾಟ್ಸ್ಆ್ಯಪ್ ಬಂತು, ಶಾಪಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಅಮೆಜಾನ್ ಬಂತು, ಇನ್ಫಾರ್ಮೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಗೂಗಲ್ ಬಂತು. ಇದೀಗ ಜಗತ್ತಿನ ಅತ್ಯಂತ ದೊಡ್ಡ ಪ್ರಾಬ್ಲಮ್ ಡೇಟಾ ಪ್ರೈವಸಿ, ಸೆಂಟ್ರಲೈಸೇಷನ್ ಮತ್ತು ಸೆಕ್ಯೂರಿಟಿ. ಮೆಟಾ ವೆಲ್ತ್ ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿದೆ. ಇದನ್ನೇ ನಮ್ಮ ಜರ್ನಿಯ ಆರಂಭ ಎನ್ನುತ್ತೇವೆ. ಇನ್ನು ಇಮ್ಯಾಜಿನ್ ಮಾಡಿ, ಇಥೀರಿಯಂ ಕೇವಲ ಒಂದು ಬ್ಲಾಕ್ಚೈನ್ ನಿರ್ಮಿಸಿ $400 ಬಿಲಿಯನ್ ಇಕೋಸಿಸ್ಟಮ್ ನಿರ್ಮಿಸಿತು. ಆದರೆ ಇಥೀರಿಯಂನಲ್ಲಿ ಸ್ಕೇಲಬಿಲಿಟಿ, ಸ್ಪೀಡ್ ಮತ್ತು ಗ್ಯಾಸ್ ಫೀಸ್ ಸಮಸ್ಯೆಗಳಿವೆ. ಈಗ ಯೋಚಿಸಿ, ಒಂದು ಬ್ಲಾಕ್ಚೈನ್ ಅದು ಫಾಸ್ಟ್ ಆಗಿರಬೇಕು, ಸುರಕ್ಷಿತ ಆಗಿರಬೇಕು, ಸ್ಕೇಲಬಲ್ ಆಗಿರಬೇಕು ಮತ್ತು ಸಂಪೂರ್ಣ ಡಿಸೆಂಟ್ರಲೈಸ್ಡ್ ಆಗಿರಬೇಕು. ದ್ಯಾಟ್ ಈಸ್ ಮೆಟಾ ಬ್ಲಾಕ್ಚೈನ್ ನೆಟ್ವರ್ಕ್. ಇಥೀರಿಯಂ ಇಷ್ಟು ದೊಡ್ಡದಾಗಿ ಗ್ರೋ ಆಗಿದೆ, ಆದರೆ ಮೆಟಾ ಬ್ಲಾಕ್ಚೈನ್ ಯಾಕೆ ಅಲ್ಲ? ಇಮ್ಯಾಜಿನ್ ಮಾಡಿ, ಜಗತ್ತೆಲ್ಲ ಮೆಟಾ ಬ್ಲಾಕ್ಚೈನ್ಗೆ ಶಿಫ್ಟ್ ಆಗಲು ಪ್ರಾರಂಭಿಸಿದಾಗ ಏನಾಗುತ್ತದೆ? ಕೇವಲ 1 ವರ್ಷದಲ್ಲಿ ಇದರ ಮಾರುಕಟ್ಟೆ ಕ್ಯಾಪ್ ಬಿಲಿಯನ್ಸ್ ಅನ್ನು ಕ್ರಾಸ್ ಮಾಡುತ್ತದೆ. ಇನ್ನು ಬರುವೆವು ಮೆಟಾ ಮೀಟ್ ಕಡೆಗೆ. ಲಾಕ್ಡೌನ್ ಸಮಯದಲ್ಲಿ ನೀವು ಎಲ್ಲರೂ ಝೂಮ್, ಗೂಗಲ್ ಮೀಟ್ ಮತ್ತು MS ಟೀಮ್ಸ್ ಬಳಸಿದ್ದೀರಿ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಪ್ರತಿಯೊಂದು ಕಾಲ್ ರೆಕಾರ್ಡ್ ಆಗುತ್ತದೆ ಮತ್ತು ಡೇಟಾ ಯಾವುದೋ ಒಂದು ಸರ್ವರ್ನಲ್ಲಿ ಸ್ಟೋರ್ ಆಗುತ್ತದೆ. ಪ್ರೈವಸಿ ಈಕ್ವಲ್ಸ್ 0. ಮೆಟಾ ಮೀಟ್ ಇದನ್ನು ಚೇಂಜ್ ಮಾಡಲಿದೆ. ಡಿಸೆಂಟ್ರಲೈಸ್ಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಪ್ಲಾಟ್ಫಾರ್ಮ್. ಅಲ್ಲಿ ಯಾವುದೇ ಸೆಂಟ್ರಲ್ ಸರ್ವರ್ ಇರುವುದಿಲ್ಲ. ಯೋರ್ ಡೇಟಾ ವಿಲ್ ಬಿ ಯೋರ್ಸ್. ಕಾಲ್ಸ್ 100% ಪ್ರೈವೇಟ್ ಆಗಿರುತ್ತವೆ. ಫ್ರೆಂಡ್ಸ್, ಈ ಮಾರ್ಕೆಟ್ ಈಗಾಗಲೇ $20 ಬಿಲಿಯನ್ ಆಗಿದೆ ಮತ್ತು 75 ದಿನವೂ ಜಗತ್ತಿನಲ್ಲಿ ಎಷ್ಟು ಜನರು ಝೂಮ್ ಮತ್ತು ಮೀಟ್ ಬಳಸ್ತಾರೆ? ಎಕ್ಸಾಕ್ಟ್ಲಿ ಅದೇ ಡಿಮ್ಯಾಂಡ್ ಮತ್ತು ಮೆಟಾ ಮೀಟ್ ಇದನ್ನು ಡಿಸೆಂಟ್ರಲೈಸ್ ಸೊಲ್ಯೂಷನ್ ಮೂಲಕ ಕ್ಯಾಪ್ಚರ್ ಮಾಡಲಿದೆ. ಇನ್ನು ಮೆಟಾ ಪ್ಲೇ ಕಡೆಗೆ ಬರೋಣ. ಜಗತ್ತಿನ ಯುವಕರ ದೊಡ್ಡ ಪ್ಯಾಷನ್ ಎಂದರೆ ಗೇಮಿಂಗ್. ಗೇಮಿಂಗ್ ಇಂಡಸ್ಟ್ರಿ ಈಗಾಗಲೇ $300 ಬಿಲಿಯನ್ ವರ್ತ್ ಆಗಿದೆ. ಆದರೆ ಈಗ ವೆಬ್ ಗೇಮಿಂಗ್ ಬಂದಿದೆ, ಪ್ಲೇ ಮತ್ತು ಅರ್ನ್. ಮೆಟಾ ಪ್ಲೇ ಇಮರ್ಸಿವ್ ಬ್ಲಾಕ್ಚೈನ್ ಗೇಮ್ಸ್ ತರಲಿದೆ, NFTs ಮತ್ತು ಮೆಟಾ ವೆಲ್ತ್ ಟೋಕೆನ್ಗಳಿಂದ ಅರ್ನಿಂಗ್. ಇಮ್ಯಾಜಿನ್ ಮಾಡಿ, ಕೋಟಿ ಗೇಮರ್ಸ್ ಎಂಟರ್ಟೈನ್ಮೆಂಟ್ ಜೊತೆ ಇನ್ಕಮ್ ಕೂಡ ಜನರೇಟ್ ಮಾಡಿದರೆ ಮೆಟಾ ಪ್ಲೇ ಎಷ್ಟು ಬೇಗ ಗ್ರೋ ಆಗುತ್ತೆ. ಎಸ್ ಫ್ರೆಂಡ್ಸ್, ಇದು ಕೇವಲ ಗೇಮಿಂಗ್ ಅಲ್ಲ, ಇದು ಅರ್ನಿಂಗ್ ರೆವಲ್ಯೂಷನ್.
ಇನ್ನು ಮೆಟಾ ಬ್ರೌಸರ್ ಕಡೆಗೆ ನೀವೆಲ್ಲರೂ ಕ್ರೋಮ್, ಸಫಾರಿ ಮತ್ತು ಎಡ್ಜ್ ಬಳಸ್ತೀರಿ. ಅದು ಫ್ರೀ ಅನ್ನಿಸ್ತೆ, ಆದರೆ ರಿಯಾಲಿಟಿ ಯು ಆರ್ ದ ಪ್ರಾಡಕ್ಟ್. ನಿಮ್ಮ ಪ್ರತಿಯೊಂದು ಸರ್ಚ್, ಪ್ರತಿಯೊಂದು ಕ್ಲಿಕ್, ಪ್ರತಿಯೊಂದು ಬ್ರೌಸಿಂಗ್ ಹಿಸ್ಟ್ರಿ ಇವುಗಳನ್ನು ಕಂಪನಿಗಳು ಮಾರಾಟ ಮಾಡಿ ಬಿಲಿಯನ್ಗಳನ್ನು ಅರ್ನ್ ಮಾಡುತ್ತಿವೆ. ಮೆಟಾ ಬ್ರೌಸರ್ ನೀಡುತ್ತದೆ ಆಡ್ ಫ್ರೀ, ಪ್ರೈವಸಿ ಫಸ್ಟ್, ವೆಬ್3 ಕಂಪ್ಯಾಟಬಲ್ ಬ್ರೌಸಿಂಗ್ ಎಕ್ಸ್ಪೀರಿಯನ್ಸ್. ಇಮ್ಯಾಜಿನ್ ಮಾಡಿ, ಒಂದು ಬ್ರೌಸರ್ ಅದು ನಿಮ್ಮನ್ನು ಸೆಕ್ಯೂರ್ ಇಡುತ್ತದೆ ಮತ್ತು ನಿಮ್ಮ ಡಾಟಾ ಮೇಲೆ ಕಂಟ್ರೋಲ್ ನಿಮ್ಮದೇ. ಇದಾದ ಮೇಲೆ ಮೆಟಾ ಕ್ಲೌಡ್. ನೀವು ಎಲ್ಲರೂ ಗೂಗಲ್ ಡ್ರೈವ್ ಮತ್ತು ಡ್ರಾಪ್ ಬಾಕ್ಸ್ ಬಳಸುತ್ತೀರಿ, ಆದರೆ ಹ್ಯಾಕಿಂಗ್ ಮತ್ತು ಪ್ರೈವಸಿಯ ಭಯ ಯಾವಾಗಲೂ ಇರುತ್ತದೆ. ಮೆಟಾ ಕ್ಲೌಡ್ ಇದನ್ನು ಸಾಲ್ವ್ ಮಾಡಲಿದೆ. ಬ್ಲಾಕ್ ಚೈನ್ ಬೇಸ್ಡ್ ಸ್ಟೋರೇಜ್, ಎನ್ಕ್ರಿಪ್ಟೆಡ್ ಫೈಲ್ಸ್ ಮತ್ತು ಗ್ಲೋಬಲ್ ಆಕ್ಸೆಸಿಬಿಲಿಟಿ. ಇಂಡಸ್ಟ್ರಿ ಈಗಾಗಲೇ ಒಂದು $150 ಬಿಲಿಯನ್ ವರ್ತ್ $500 ಬಿಲಿಯನ್ ವರೆಗೆ ಹೋಗಲಿದೆ. ಮೆಟಾ ಕ್ಲೌಡ್ ಇದನ್ನು ರೀಡಿಫೈನ್ ಮಾಡುತ್ತದೆ. ಮೆಟಾ ಸ್ವಾಪ್. ಕ್ರಿಪ್ಟೋಯ ಅತ್ಯಂತ ದೊಡ್ಡ ಭಯ ಎಂದರೆ ಎಕ್ಸ್ಚೇಂಜ್ ಹ್ಯಾಕ್ಸ್. ಮೆಟಾ ಸ್ವಾಪ್ ನೀಡುತ್ತದೆ ಡಿಸೆಂಟ್ರಲೈಸ್ಡ್, ಇನ್ಸ್ಟೆಂಟ್, ಸಿಕ್ಯೂರ್ ಟೋಕನ್ ಸ್ವಾಪಿಂಗ್. ನೆನಪಿರಲಿ, ಯುನಿಸ್ವಾಪ್ ಈಗಾಗಲೇ $5 ಬಿಲಿಯನ್ ಮೀರಿದೆ. ಮೆಟಾ ಸ್ವಾಪ್ ಮೆಟಾ ವೆಲ್ತ್ ಇಕೋಸಿಸ್ಟಮ್ನ ಭಾಗವಾಗಿ ಇದನ್ನು ಕ್ಯಾಪ್ಚರ್ ಮಾಡಲಿದೆ. ಮೆಟಾ ಚಾಟ್ ಬಗ್ಗೆ ಹೇಳುವುದಾದರೆ, ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಎಲ್ಲರೂ ಸೆಕ್ಯೂರ್ ಅಂತಾರೆ, ಆದರೆ ಎಲ್ಲಾದರೂ ಒಂದು ಬ್ಯಾಕ್ ಡೋರ್ ಇರುತ್ತದೆ. ಮೆಟಾ ಚಾಟ್ ನೀಡುತ್ತದೆ ಡಿಸೆಂಟ್ರಲೈಸ್ಡ್ ಮೆಸೇಜಿಂಗ್ ವಿತ್ ಟ್ರೂ ಪ್ರೈವಸಿ, ನೋ ಟ್ರ್ಯಾಕಿಂಗ್, ನೋ ಡೇಟಾ ಥೆಫ್ಟ್. ಇಮ್ಯಾಜಿನ್ ಮಾಡಿ, ಒಂದು ಮೆಸೇಜಿಂಗ್ ಸಿಸ್ಟಮ್, ಅದು ನಿಮ್ಮ ಮತ್ತು ನಿಮ್ಮ ಕಾಂಟ್ಯಾಕ್ಟ್ಗಳ ನಡುವೆ ಮಾತ್ರ ಪ್ರೈವೇಟ್. ಇನ್ನು ಬರುವೆವು ಮೆಟಾ AI ಕಡೆಗೆ. ಇಂದಿನ ಜಗತ್ತೆಲ್ಲ AI ಮೇಲೆ ನಡೆಯುತ್ತಿದೆ. ಗೂಗಲ್, ಮೈಕ್ರೋಸಾಫ್ಟ್, ಓಪನ್ AI ಎಲ್ಲವೂ ಸೆಂಟ್ರಲೈಸ್ಡ್. ಇಮ್ಯಾಜಿನ್ ಮಾಡಿ, ಡಿಸೆಂಟ್ರಲೈಸ್ಡ್ AI. ಮೆಟಾ AI ನೀಡುತ್ತದೆ ಸ್ಮಾರ್ಟ್ ಅಸಿಸ್ಟೆನ್ಸ್, ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್, ಸೆಕ್ಯೂರ್ ಡಿಸಿಷನ್ ಮೇಕಿಂಗ್, ಯಾವುದೇ ಸೆಂಟ್ರಲ್ ಕಂಟ್ರೋಲ್ ಇಲ್ಲದೆ. ಫ್ರೆಂಡ್ಸ್, ಇದು $1 ಟ್ರಿಲಿಯನ್ ಇಂಡಸ್ಟ್ರಿ ಮತ್ತು ಮೆಟಾ ವೆಲ್ತ್ ಇದರಲ್ಲೂ ತನ್ನ ಹಂಚಿಕೆಯನ್ನು ತೆಗೆದುಕೊಳ್ಳಲಿದೆ. ಗ್ರೋತ್ ಎಷ್ಟು? ಝೂಮ್ ಕೇವಲ 5 ವರ್ಷಗಳಲ್ಲಿ $100 ಬಿಲಿಯನ್ ವ್ಯಾಲ್ಯೂಯೇಷನ್ ತಲುಪಿತು. ಇಥೀರಿಯಂ ಡಾಯಚಿ ವರ್ಷಗಳಲ್ಲಿ $400 ಬಿಲಿಯನ್ ಇಕೋಸಿಸ್ಟಮ್ ನಿರ್ಮಿಸಿತು. ಗೇಮಿಂಗ್ ಇಂಡಸ್ಟ್ರಿ ಈಗಾಗಲೇ $300 ಬಿಲಿಯನ್ ಆಗಿದೆ. ಮೆಟಾ ವೆಲ್ತ್ ಇವನ್ನೆಲ್ಲ ಕಂಬೈನ್ ಮಾಡಿ ಬ್ಲಾಕ್ ಚೈನ್, AI, ಗೇಮಿಂಗ್, ಸ್ಟೋರೇಜ್ ಮತ್ತು ಕಮ್ಯುನಿಕೇಷನ್ನಿ ಕಂಪ್ಲೀಟ್ ಇಕೋಸಿಸ್ಟಮ್ ನಿರ್ಮಿಸುತ್ತಿದೆ. ನಾನು ಕಾನ್ಫಿಡೆಂಟ್ಲಿ ಹೇಳುತ್ತೇನೆ, ಮುಂದಿನ 2 ವರ್ಷಗಳಲ್ಲಿ ಮೆಟಾ ವೆಲ್ತ್ $1 ಟ್ರಿಲಿಯನ್ ಕಂಪನಿ ಆಗುವ ದಾರಿಯಲ್ಲಿ ಇರುತ್ತದೆ. ಫ್ರೆಂಡ್ಸ್, ಇಂದು ಸೆಮಿನಾರ್ ಕೇವಲ ಇಂಟ್ರೊಡಕ್ಷನ್ ಅಲ್ಲ, ಇದು ವೇಕಪ್ ಕಾಲ್. ಇಂದು ನಿಮ್ಮ ಬಳಿ ಆಪ್ಟೇಷನ್ ಇದೆ. ರಿವಾಲ್ಯೂಷನ್ ನೋಡುತ್ತೀರಾ ಅಥವಾ ಭಾಗವಾಗುತ್ತೀರಾ? ಲೈಫ್ನಲ್ಲಿ 2 ರೀತಿಯ ಜನರಿದ್ದಾರೆ, ಹಿಸ್ಟ್ರಿ ಓದುವವರು ಮತ್ತು ಹಿಸ್ಟ್ರಿ ಬರೆಯುವವರು. ಇನ್ನು ದೊಡ್ಡ ಪ್ರಶ್ನೆ, ನೀವು ಯಾವ ಕ್ಯಾಟಗರಿಯಲ್ಲಿ ಇರಲು ಬಯಸುತ್ತೀರಿ? ಕೇವಲ ಓದುಗರಾಗುತ್ತೀರಾ ಅಥವಾ ಹಿಸ್ಟ್ರಿ ಬರೆಯುವವರಾಗುತ್ತೀರಾ? ನೆನಪಿರಲಿ, ಜಗತ್ತಿನಲ್ಲಿ 2 ವಿಧದ ಜನರಿದ್ದಾರೆ. ಒಂದು, ಅವರು ಬದಿಯಲ್ಲಿ ನಿಂತು ಇತರರು ಹಿಸ್ಟ್ರಿ ಬರೆಯುವುದನ್ನು ನೋಡುವವರು. 2, ಅವರು ಮೈದಾನಕ್ಕೆ ಇಳಿದು ಹಿಸ್ಟ್ರಿ ಬರೆಯುವವರು. ಬಿಟ್ಕಾಯಿನ್ ಬಂದಾಗ ಜನರು ನಕ್ಕರು, ಫೇಸ್ಬುಕ್ ಬಂದಾಗ ಜನರು ಟೈಮ್ ಪಾಸ್ ಅಂತಿದ್ದರು, ಗೂಗಲ್ ಬಂದಾಗ ಜನರು ಇದು ನಡೆಯುವುದಿಲ್ಲ ಎಂದರು. ಆದರೆ ನಿರ್ಧಾರ ತೆಗೆದುಕೊಂಡವರು, ಅವರು ಇಂದು ಜಗತ್ತನ್ನು ಬದಲಿಸುತ್ತಿದ್ದಾರೆ. ಬದಿಯಲ್ಲಿ ನಿಂತವರು ಇಂದು ರಿಗ್ರೆಟ್ ಮಾಡುತ್ತಿದ್ದಾರೆ. ಆದ್ದರಿಂದ 2 ವರ್ಷಗಳ ನಂತರ ಮೆಟಾ ವೆಲ್ತ್ $1 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ತಲುಪಿದಾಗ ಜಗತ್ತು ಇದೇ ಫ್ಯೂಚರ್ ಎಂದಾಗ ನೀವೆಲ್ಲಿರುತ್ತೀರಿ? ನಾನು ಜಾಯಿನ್ ಆಗಿದ್ದೆ ಅಂತ ರಿಗ್ರೆಟ್ ಮಾಡುತ್ತೀರಾ? ಅಥವಾ ಹೌದು, ನಾನು ಹಿಸ್ಟ್ರಿ ಭಾಗವಾಗಿದ್ದೆ ಅಂತ ಪ್ರೈಡ್ ಫೀಲ್ ಮಾಡುತ್ತೀರಾ? ಫ್ರೆಂಡ್ಸ್, ಇದು ಕೇವಲ ಕಂಪನಿ ಅಲ್ಲ, ಇದು ಒಂದು ಮೂವ್ಮೆಂಟ್, ಒಂದು ರೆವಲ್ಯೂಷನ್. ಇದು ನಿಮ್ಮ ಡೆಸ್ಟಿನಿ ರಿವೈಟ್ ಮಾಡುವ ಕ್ಷಣ. ದಿಸ್ ಇಸ್ ಯೋರ್ ರೈಟ್ ಪ್ಲೇಸ್, ದಿಸ್ ಇಸ್ ಯೋರ್ ರೈಟ್ ಟೈಮ್. ಇಂದು ನಿಮಗೆ ಒಂದು ಚಾಯ್ಸ್ ನೀಡಲಾಗಿದೆ, ಒಂದು ಗೋಲ್ಡನ್ ಚಾನ್ಸ್. ಇದು ಪ್ರತಿಯೊಂದು ಜನರೇಷನ್ಗೆ ಸಿಗುವುದಿಲ್ಲ. ನೀವು ಇದನ್ನು ಮಿಸ್ ಮಾಡಿ ರಿಗ್ರೆಟ್ ಮಾಡುತ್ತೀರಾ? ಅಥವಾ ಇದನ್ನು ಹಿಡಿದು ನಿಮ್ಮ ಲೈಫನ್ನು ಎಷ್ಟು ದೊಡ್ಡದಾಗಿ ಮಾಡುತ್ತೀರಾ ಎಂಬುದು ನಿಮ್ಮ ಕೈಯಲ್ಲಿ. ಇಂದು ನೀವು ಕೇವಲ ಮೆಟಾ ವೆಲ್ತ್ ಭಾಗವಾಗುವುದಿಲ್ಲ, ಇಂದು ನೀವು ಹಿಸ್ಟ್ರಿಯಲ್ಲಿ ನಿಮ್ಮ ಹೆಸರು ಬರೆಯುತ್ತೀರಿ. ಫ್ಯೂಚರ್ ಜನರೇಷನ್ಸ್ ಈ ರೆವಲ್ಯೂಷನ್ ಓದುವಾಗ ಯಾರಾದರೂ ಹೆಮ್ಮೆ ಪಡುವರು, ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ಅಕ್ಕ ಈ ರೆವಲ್ಯೂಷನ್ ಭಾಗವಾಗಿದ್ದರು ಎಂದು.
ಸೊ ಮೈ ಫ್ರೆಂಡ್ಸ್, ಈಗ ಸಮಯ ಬಂದಿದೆ ಎದ್ದು ನಿಲ್ಲಲು, ಆಲೋಚನೆ ಬದಲಿಸಲು ಮತ್ತು ಜಗತ್ತೆಲ್ಲ ನಿಮಗೆ ನೋಡುವ ಸ್ಥಳದಲ್ಲಿ ನಿಲ್ಲಲು. ಬಿಕಾಸ್ ಮೆಟಾ ವೆಲ್ತ್ ಇಸ್ ನಾಟ್ ಜಸ್ಟ್ ಕ್ರಿಯೇಟಿಂಗ್ ಪ್ರಾಡಕ್ಟ್ಸ್, ಮೆಟಾ ವೆಲ್ತ್ ಇಸ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಕ್ವೆಶ್ಚನ್ ಇಸ್, ನೀವು ಕೇವಲ ನೋಡುವವರಾಗುತ್ತೀರಾ ಅಥವಾ ಹಿಸ್ಟ್ರಿ ಬರೆಯುವ